ಇದೇನಿದು ದಿಢೀರಂತ ಆಟೋ ಹತ್ಕೊಂಡು ಹೋದ್ಲು? ಫೋನ್ ಮಾಡ್ಲಾ? ಬೇಡ ಬೇಡ. ಅಲ್ಲ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಾಗಿತ್ತು? ಅದು ಅಲ್ಲದೆ ಒಬ್ಳೇ ಬೇರೆ ಹೋಗ್ತಾ ಇದ್ದಾಳೆ. ಏನಾಯ್ತು ಅಂತ ಅಲ್ಲಿ ಹೋಗಿ ವಿಚಾರಿಸ್ಲಾ? ಅಲ್ಲಿ ಹೋದ್ರೆ ಮಂಜರಿ ಅಥವಾ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಏನ್ ಮಾಡ್ಲಿ? ಯಾವ್ದಕ್ಕೂ ಒಳಗೆ ಹೋಗಿ ನೋಡ್ತೀನಿ ಅವ್ರಿದಾರೋ ಇಲ್ವೋ ಅಂತ. ಇವನಿಲ್ಲೇ ಇದ್ದಾನಲ್ಲ, ಮನೇಲಿ ಯಾರೂ ಇಲ್ವಾ? ಎಲ್ರೂ ಎಲ್ಲಿ ಹೋಗಿದ್ದಾರೆ? ಆಕಾಶ್, ಆಕಾಶ್, ಅಪ್ಪ ಮಂಜರಿ ಯಾರು ಕಾಣಿಸ್ತಾ ಇಲ್ಲ. ಯಾರು ಮನೇಲಿಲ್ವಾ? ಅಪ್ಪ ಮತ್ತೆ ಮಂಜರಿ ಆಚೆ ಹೋಗಿದ್ದಾರೆ. ಏನಾದ್ರೂ ಕೆಲಸ ಇತ್ತಾ? ಇಲ್ಲ ಇಲ್ಲ, ಯಾರು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಸರಿ ಅಮ್ಮ. ಸದ್ಯಕ್ಕೆ ಯಾರೂ ಮನೇಲಿಲ್ಲ. ಇದೇ ಸರಿಯಾದ ಸಮಯ. ಆಕಾಶ್ ಒಬ್ನೇ ಇದ್ದಾನೆ. ಅವನ್ ಕಣ್ ತಪ್ಸಿ ಮನೆಯಿಂದ ಆಚೆ ಹೋಗಿ ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ತೊಂದರೆ ಆಗತ್ತೆ. ಅತ್ಗೆ, ಅತ್ಗೆ, ಅಯ್ಯೋ ಅತ್ಗೆ. ಜಾನು, ಏನಾಯ್ತು? ಅಪ್ಪ, ಅತ್ಗೆ. ಏನಾಯ್ತಮ್ಮ ಅತ್ಗೆಗೆ? ಅಪ್ಪ, ಅತ್ಗೆ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ರೂಮಲ್ಲೆಲ್ಲ ಹುಡುಕ್ದ್ಯಾ? ಅಯ್ಯೋ, ರೂಮಿಂದಾನೆ ಹುಡ್ಕೊಂಡ್ ಬರ್ತಾ ಇದೀನಿ. ಅದ್ಕೆ ಕಾಣಿಸ್ತಿಲ್ಲ. ಹೊರಗಡೆ ಏನಾದ್ರೂ ಫೋನ್ ಗೀನ್ ಮಾಡ್ತಾ ಇದ್ದಾಳೆ, ಹೋಗಿ ನೋಡ್ಬೇಕಿತ್ತು. ಹೊರಗಡೆ ಹುಡುಕ್ ನೋಡ್ದೆ ಅಜ್ಜಿ, ಅದ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಶಿವನೇ, ಏನಪ್ಪ ಮಾಡೋದು? ನಾಗರಾಜು, ಏನೋ ಇದು? ನನಗೂ ಏನು ಗೊತ್ತಾಗ್ತಾ ಇಲ್ಲಮ್ಮ. ಇರಮ್ಮ, ನೋಡೋಣ. ಅಣ್ಣ ಅದಕ್ಕೆ ಜಗಳ ಆಗಿದೆಯಲ್ಲ, ಆ ಕಾರಣಕ್ಕೇನಾದ್ರೂ ಅದಕ್ಕೆ ಅವ್ರ ತವ್ರ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಜಗಳ ಆಗಿದ್ದೇನೋ ನಿಜ, ಆದ್ರೆ ಸಪ್ತಮಿ ಇಷ್ಟಕ್ಕೆಲ್ಲ ತವ್ರ ಮನೆಗೆ ಹೋಗೋಳಲ್ಲ. ಹೌದು ನಾಗರಾಜು, ಸಪ್ತಮಿ ಈ ಮನೇನ ಒಟ್ಟಾಗಿ ನೋಡ್ಕೋಬೇಕು ಅಂತಿದ್ದವಳು ಅವಳೇ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳಾ? ನೀನೇ ಹೇಳು. ಒಂದ್ ವೇಳೆ ಅದಕ್ಕೆ ಯಾರಿಗೂ ಹೇಳ್ದೆ ಎಲ್ಲಿಗೋಗಿರಕ್ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸಪ್ತಮಿ, ಸಪ್ತಮಿ. ಶ್ರೀಮಂತು, ಸಪ್ತಮಿ ರೂಮಲ್ಲಿ ಇಲ್ಲ ಕಣೋ. ಏನ? ಸಪ್ತಮಿ ರೂಮಲ್ಲಿ ಇಲ್ವಾ? ರೂಮಲ್ಲಿ ಇಲ್ದೆ ಮತ್ತೆಲ್ಲಿಗೆ ಹೋದ್ಲು? ಅದೇ ನಮಗೂ ಗೊತ್ತಿಲ್ಲ ಶ್ರೀಮಂತ. ಸಪ್ತಮಿ ಎಲ್ಗೋ ಹೋಗಿದ್ದಾಳೆ, ಆದ್ರೆ ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಏನ್ ತಮಾಷೆ ಮಾಡ್ತಿದ್ದೀರಾ? ಇಷ್ಟೆಲ್ಲ ಜನ ಮನೇಲಿದ್ರು ಸಪ್ತಮಿ ಎಲ್ಲೋಗಿದ್ದಳು ಗೊತ್ತಿಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಸಪ್ತಮಿ ಆಚೆ ಹೋಗೋದಿಕ್ಕೆ ಹೇಗೆ ಸಾಧ್ಯ? ಅಲ್ಲ, ಮನೆ ನೋಡ್ಕೊಳ್ಳೋ ಲಕ್ಷಣನಾ ಇದು? ಇಲ್ಲ ಶ್ರೀಮಂತು, ಸಪ್ತಮಿ ರೂಮಲ್ಲೇ ಇದ್ಲು. ಅದು ಯಾವಾಗ ಆಚೆ ಹೋದ್ಲು ಅಂತ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಒಂದ್ ಮಾತು ಹೇಳಲೂ ಇಲ್ಲ. ಶ್ರೀಮಂತು, ನೀನು ಸಪ್ತಮಿ ಹತ್ರ ಬೇರೆ ಮನೆ ಮಾಡ್ಕೊಂಡು ಹೋಗೋ ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ಕೋಪ ಮಾಡ್ಕೊಂಡು ಅವಳೇನಾದ್ರೂ ತವ್ರ ಮನೆಗೆ ಹೋಗಿದ್ದಾಳ ಅಂತ ಅನುಮಾನ ಕಣೋ. ಅಪ್ಪ, ಮಾವಂಗ್ ಫೋನ್ ಮಾಡಿ ಸಪ್ತಮಿ ಮೇಲೆ ಬಂದಿದ್ದಾಳ ಅಂತ ಕೇಳಿ ನೋಡಿ. ಇಲ್ಲ ಶ್ರೀಮಂತು, ಅದನ್ನು ಫೋನ್ ಮಾಡಿ ಕೇಳಿದ್ರೆ ಸರಿ ಬರಲ್ಲ. ನೀನೇ ನೇರವಾಗಿ ಅವ್ರ ಮನೆಗೆ ಹೋಗಿ ಸಪ್ತಮಿನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಬೇಕಿದ್ರೆ ನೀವೂ ಕರ್ಕೊಂಡು ಬನ್ನಿ, ನಾನೆಲ್ಲೂ ಹೋಗಲ್ಲ. ಅತ್ತೆ, ಬಾವಾ, ಚಿಕ್ಕಿ, ಮಂದಾರ ಬಾಮ್ಮ. ಅದು ಸಪ್ತಮಿ ಎಲ್ಲೋ ಆಟೋ ಹತ್ಕೊಂಡು ಹೋದ್ಲು. ಎಲ್ಲಿ ಹೋದ್ಲು ಗೊತ್ತಾ? ಏನ? ಸಪ್ತಮಿ ಆಟೋ ಹತ್ಕೊಂಡು ಹೋದ್ಲಾ? ಹೌದು ಶ್ರೀಮಂತು. ನೀವೇನ್ ಮಾಡ್ತಿದ್ರಿ? ಆಟೋ ಹೋಗೋಕ್ ತಡಿಬೇಕು ತಾನೆ?